ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಚೆನ್ನೈ ರೈಲ್ವೆ ನಿಲ್ದಾಣದಲ್ಲಿ ಬೆಂಗಳೂರು ಗೌಹಾಟಿ ರೈಲು ಬೋಗಿ ಸ್ಫೋಟ ಪ್ರಕರಣ. ಚೆನ್ನೈ ಬೆಂಗಳೂರಿನಲ್ಲಿ ಮುಂದುವರೆದ ಶೋಧ ಕಾರ್ಯ. ಮಂಗಳಯಾನ ಯಶಸ್ವಿ ಪಥದತ್ತ ವಿಶ್ವಾಸ ವ್ಯಕ್ತಪಡಿಸಿದ ಖ್ಯಾತ ವಿಜ್ಞಾನಿ UR ರಾವ್. ಕುಡಿಯುವ ನೀರು ಬರ ಪರಿಹಾರ ಬಗ್ಗೆ ರಾಜ್ಯಪಾಲರ ಸಲಹೆ ಗಂಭೀರವಾಗಿ ಪರಿಗಣಿಸಲಿ, ಸಿಎಂಗೆ ಪರಮೇಶ್ವರ್ ಸಲಹೆ. ವಾರ್ತೆಗಳ ವಿವರ. ಚೆನ್ನೈ ರೈಲು ನಿಲ್ದಾಣದಲ್ಲಿ ಬೆಂಗಳೂರು ಗೌಹಾಟಿ ಎಕ್ಸ್ಪ್ರೆಸ್ ರೈಲು ಬೋಗಿಯಲ್ಲಿ ಬಾಂಬ್ ಸ್ಫೋಟವಾದ ಪ್ರಕರಣ ಸಂಬಂಧ ಬೆಂಗಳೂರು ಹಾಗೂ ಚೆನ್ನೈನಲ್ಲಿ ಸಿಬಿಸಿಐಡಿ ಅಧಿಕಾರಿಗಳು ಬಿರುಸಿನ ತಪಾಸಣೆ ನಡೆಸಿದರು. ಚೆನ್ನೈ ರೈಲು ನಿಲ್ದಾಣದಲ್ಲಿ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ವ್ಯಕ್ತಿಯನ್ನು ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸಿದ್ದಾರೆ. ಬಿಹಾರ ಬುದ್ಧಗಯ ಹಾಗೂ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಸಂಭವಿಸಿದ ಬಾಂಬ್ ಸ್ಫೋಟಕ್ಕೂ ಚೆನ್ನೈ ರೈಲು ನಿಲ್ದಾಣದಲ್ಲಿ ಸಂಭವಿಸಿದ ಬಾಂಬ್ ಸ್ಫೋಟಕ್ಕೂ ಸಾಮ್ಯತೆ ಇದೆ ಎಂದು ಹೇಳಲಾಗುತ್ತಿದೆ. ಚೆನ್ನೈನಲ್ಲಿ ಬ್ಯಾಟರಿ, ಪೈಪ್ಗಳು ಹಾಗೂ ಅನುಮಾನ ಮೂಡಿಸಿದ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸಿಬಿಸಿಐಡಿ ತಂಡದ ಅಧಿಕಾರಿಗಳು ಬೆಂಗಳೂರು ರೈಲು ನಿಲ್ದಾಣದಲ್ಲಿ ಶ್ವಾನದಳದೊಂದಿಗೆ ತೀವ್ರ ತಪಾಸಣೆ ನಡೆಸಿದರು. ಮಂಗಳಯಾನ ಯಶಸ್ವಿ ಪಥದತ್ತ ಸಾಗಿದ್ದು ಸೆಪ್ಟೆಂಬರ್ 23ರಂದು ಮಂಗಳನ ಕಕ್ಷೆಯನ್ನು ತಲುಪುವ ವಿಶ್ವಾಸವಿದೆ ಎಂದು ಖ್ಯಾತ ವಿಜ್ಞಾನಿ ಹಾಗೂ ಇಸ್ರೋ ಮಾಜಿ ಅಧ್ಯಕ್ಷ UR ರಾವ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಗಳಯಾನದ ಯೋಜನೆ ಯಶಸ್ವಿಯಾದರೆ ಇಡೀ ಭಾರತದ ಹೆಗ್ಗಳಿಕೆ ಹೆಚ್ಚಾಗಲಿದೆ ಎಂದು ಹೇಳಿದರು. ಯುವ ಜನಾಂಗ ಐಟಿ ಉದ್ಯಮದತ್ತ ವಾಲುತ್ತಿದ್ದು ಹಣದ ಹಿಂದೆ ಹೋಗುತ್ತಿದ್ದಾರೆ. ವಿಜ್ಞಾನದೆಡೆಗೆ ಆಕರ್ಷಣೆ ಕಡಿಮೆಯಾಗುತ್ತಿದೆ ಎಂದು ತಿಳಿಸಿದರು. ವಿಜ್ಞಾನದತ್ತ ಯುವಜನ ಮನಸ್ಸು ಬೆಳೆಸಿಕೊಳ್ಳಬೇಕು ಹಾಗೂ ಭಾರತದ ಶಿಕ್ಷಣ ಪದ್ಧತಿ ಬದಲಾಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಆಗುವಂತಹ ಲಾಭ ಬಹಳ ಉಂಟು. ಪ್ರತಿ ಅಮೆರಿಕದಲ್ಲಿ ಇದು ಮಾಡಿದ್ದಾರೆ, ಪ್ರತಿ ಡಾಲರ್ ಅವರು ಸ್ಪೇಸ್ನಲ್ಲಿ ಹಾಕೋದು. ಈವನ್ ಮ್ಯಾನ್ಸ್ ಪ್ರೋಗ್ರಾಮ್ನಲ್ಲಿ $8 ಅದರಿಂದ ಆದಾಯ ಇದೆ. ನಮ್ಮಲ್ಲೂ ಅಷ್ಟೇ ಒಂದು ಆದಾಯ ಬರ್ತದೆ ಸ್ಪೇಸ್ನಿಂದ. ಸ್ಪೇಸ್ಗೆ ನಾವು ಖರ್ಚು ಮಾಡೋದು ಭಾಳ ಕಮ್ಮಿ, ಆದಾಯ ಭಯಂಕರ ಬರ್ತಾ ಇದೆ. ಸರ್, ಇದರಲ್ಲಿ ಮೇಜರ್ ರಿಸ್ಕ್ ಫ್ಯಾಕ್ಟರ್ ಏನಿದೆ ಸರ್? ಮಾರ್ಸ್ ಮಿಷನ್ ಫೈನಲ್ ರಿಸ್ಕ್ ಫ್ಯಾಕ್ಟರ್ ಯಾವ ಥರ ಇದೆ? ಪ್ರತಿಯೊಂದು ರಿಸ್ಕ್ ಫ್ಯಾಕ್ಟರು ಸ್ಪೇಸ್ನಲ್ಲಿ ಏನು ಸ್ವಲ್ಪ ಹೆಚ್ಚು ಕಮ್ಮಿ ಆದರೆ ಎಲ್ಲೆಲ್ಲ ಹೋಗಿಬಿಡುತ್ತೆ. ಇಲ್ಲಿ ನಾವು ಹತ್ತಿರದಲ್ಲಿ ಸ್ವಲ್ಪ ಏನಾದರೆ ಏಯ್ ಮಾಡಿದರೆ ಸರಿ ಹೋಗೋದಿಲ್ಲ. ಅಷ್ಟು ದೂರದಿಂದ ಕರೆಕ್ಟಾಗಿ ಹೋಗಬೇಕು. ಅದು ಸುಮ್ಮನೆ ಹೋಗೋದಿಲ್ಲ. ಅದು ಬೇರೆ ಬೇರೆ ಎಲ್ಲ ಪ್ಲ್ಯಾನೆಟ್ಸು ಇದ್ರದ್ದು ಎಲ್ಲರದ್ದು ಇನ್ಫ್ಲೂಯೆನ್ಸ್ ಇದೆ ಅದ್ರ ಮೇಲೆ. ಅದನ್ನು ಕರೆಕ್ಟ್ ಮಾಡ್ತಾ ಹೋಗಬೇಕು ನಾವು. ಅದು ಈಗ ಇಂಟರ್ ಪ್ಲಾನೆಟರಿ ಟ್ರಾಜೆಕ್ಟ್ರಿ ಅಂತೇಳಿ ಅದರಲ್ಲಿದೆ. ಅದು ನಾನು ಅದಕ್ಕೆ ಹೆದ್ದಾರಿ ಅಂತ ಹೇಳ್ತೇನೆ. ಆ ಹೆದ್ದಾರಿನಿಂದ ನಿಮಗೆ ಇಲ್ಲಿ ಇದು ಬರೋ ಕಾಲಕ್ಕೆ ಹೆದ್ದಾರಿನಿಂದ ಯಾವ ರೀತಿ ಇದಕ್ಕೆ ಬರಲಿಕ್ಕೆ ಇದು ಯಾವುದು ನಿಮ್ಮದು ಈ ಎಕ್ಸಿಟ್ ತಗೋಬೇಕೋ ಆ ಮಾರ್ಸ್ನ ಹತ್ತಿರ ಹೋದ ಕರೆಕ್ಟಾಗಿ ಅದೇ ಎಕ್ಸಿಟ್ ತಗೋಬೇಕು. ಅದೇ ಎಕ್ಸಿಟ್ ತಗೊಂಡಿದ್ರೆ ಮಾರ್ಸೆಲ್ಲ ಮುಂದೆ ಹೋಗ್ಬಿಡುತ್ತೆ. ಆದರೆ ಅಲ್ಲಿ ಸ್ಪೀಡ್ ಕಮ್ಮಿ ಮಾಡಬೇಕು ಅದರದ್ದು. ಈಗ ಸುಮಾರು ಪ್ರತಿ ನಿಮಿಷ 10 ಕಿಲೋಮೀಟರ್ನಷ್ಟು ಆ ವೇಗದಲ್ಲಿ ಹೋಗ್ತಾ ಇದೆ. ಅದನ್ನು 7-6 ಮಾಡಬೇಕು. ಅದು ಕರೆಕ್ಟಾಗಿ ಮಾಡಬೇಕು. ಅದನ್ನು ಕರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಿ. ಆದ್ದರಿಂದ ಅದು ಸ್ವಲ್ಪ ಜಾಸ್ತಿ ಸ್ಪೀಡ್ ಇದ್ದರೆ ಮುಂದೆ ಹೋಗ್ಬಿಡುತ್ತೆ, ಕಮ್ಮಿ ಸ್ಪೀಡ್ ಇದ್ದರೆ ಹೋಗೋದಿಲ್ಲ. ಅದನ್ನು ಮಾರ್ಚ್ ಇದು ಮಾಡಿ ಸೆಪ್ಟೆಂಬರ್ 24 ಡೆಡ್ಲೈನ್. ಅದು ಕರೆಕ್ಟಾಗಿ ತಗೋತಾರೆ. ಅದು ಎಕ್ಸಾಕ್ಟ್ಲಿ ಮೆಜರ್ಮೆಂಟ್ ಪ್ರತಿ ನಿಮಿಷದ ಅದ್ರದ್ದು ಇನ್ಫಾರ್ಮೇಷನ್ ಬರ್ತಾಯಿದೆ. ಈಗೆಲ್ಲ ಅದು ನಮ್ಮ ಬೈಲಾಲು ಇದರಲ್ಲಿ ಅಲ್ಲಿಂದ ಟ್ರ್ಯಾಕ್ ಮಾಡ್ತಾರೆ. ಸರ್, ಈಗ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಸಾಧನೆ ಬಗ್ಗೆ ಏನಂತೆ ಸರ್? ಬಾಹ್ಯಾಕಾಶ ಸ್ಪೇಸ್ ಇದರಲ್ಲಿ ಭಾರತದ ಸಾಧನೆ ಬಗ್ಗೆ ಏನು ಹೇಳ್ತೀವಿ? ಭಾರತದ ಸಾಧನೆಗಳಲ್ಲಿ ಈಗ ಒನ್ ಆಫ್ ದಿ ಮೇಜರ್ ಸ್ಪೇಸ್ ಕಂಟ್ರೀಸ್. ಅಟ್ ಒನ್ ಟೈಮ್ ನಾವು ಚೈನಾಗಿಂತ 10 ವರ್ಷ ಮುಂದಿದ್ದು, ಪರ್ಟಿಕ್ಯುಲರ್ಲಿ ಸ್ಯಾಟಲೈಟ್ಸ್ ನಾವು ಶುರು ಮಾಡಿದ್ದು 1972ನಲ್ಲಿ. ಅದು ಆ ಪೀನ್ಯಾರ್ದಲ್ಲಿ ಇಂಡಸ್ಟ್ರಿಯಲ್ ಶೆಡ್ಸ್ನಲ್ಲಿ ನಿಮ್ಗೆ ಗೊತ್ತಾಗಿದೆ. ಅದಕ್ಕೆ ಇದು ಬರೀ ಪಾದ ಹಾಕಿದ್ರು, ಇದು ಗೋಡೆ ಕೂಡ ಹಾಕಿರಲಿಲ್ಲ. ಫಸ್ಟ್ 6 ಶೆಡ್ಸ್ ನಾನು ತಗೊಂಡು ಅದರಲ್ಲಿ ಆರ್ಯಭಟ್ ಮಾಡಿದ್ವಿ. 2.5 ವರ್ಷದಲ್ಲಿ ಆರ್ಯಭಟ್ ಮಾಡಿದ್ವಿ. ಯಾರಿಗೂ ಸ್ಯಾಟಲೈಟ್ ಅಂದರೆ ಏನಂತ ಗೊತ್ತಿರಲಿಲ್ಲ. ಅಲ್ಲಿಂದ ಈಗ ಇಲ್ಲಿವರೆಗೂ ಬಂದಿದ್ದೀವಿ. ಇನ್ನೂ ತುಂಬ ಮಾಡಬೇಕು. ಅದು ಕುಡಿಯುವ ನೀರು ಬರ ಪರಿಹಾರಗಳ ಬಗ್ಗೆ ರಾಜ್ಯಪಾಲರು ನೀಡಿರುವ ಸಲಹೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಗಂಭೀರವಾಗಿ ಪರಿಗಣಿಸಬೇಕು ಹಾಗೂ ಕೂಡಲೇ ತುರ್ತು ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಎಂದು ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ತಿಳಿಸಿದ್ದಾರೆ.
ತಮ್ಮ ನಿವಾಸಕ್ಕೆ ಬಂದಿದ್ದ ಕಾಂಗ್ರೆಸ್ನ ಹಿರಿಯ ನಾಯಕ ಜಾಫರ್ ಶರೀಫ್ ಅವರನ್ನು ಭೇಟಿ ಮಾಡಿ ಚರ್ಚಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕೆಂದು ರಾಜ್ಯಪಾಲರು ಹೇಳಿರುವುದರಲ್ಲಿ ತಪ್ಪಿಲ್ಲ ಎಂದರು. ಕುಡಿಯುವ ನೀರು ಮತ್ತು ಬರ ಪರಿಹಾರ ಕಾಮಗಾರಿಗಳು ಪ್ರಮುಖ ವಿಷಯವಾಗಿದ್ದು, ಇವುಗಳನ್ನು ಸಮರೋಪಾದಿಯಲ್ಲಿ ಕೈಗೊಳ್ಳಬೇಕು. ರಾಜ್ಯಪಾಲರು ತಾವು ಕಂಡ ವಿಚಾರಗಳ ಬಗ್ಗೆ ಸರ್ಕಾರದ ಗಮನ ಸೆಳೆದಿದ್ದಾರೆ. ಅದನ್ನು ನಕಾರಾತ್ಮಕವಾಗಿ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಎಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಸ್ಥಾನಕ್ಕೆ ಮತ್ತು ರಾಜ್ಯಸಭೆ ಸದಸ್ಯ ಸ್ಥಾನಕ್ಕೆ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದೆ. ಪಕ್ಷಕ್ಕಾಗಿ ದುಡಿದವರನ್ನು ಗುರುತಿಸಲಾಗುವುದು ಎಂದು ತಿಳಿಸಿದರು. ಲೋಕಸಭಾ ಚುನಾವಣೆ ಫಲಿತಾಂಶದ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾಗುತ್ತದೆ ಎಂಬ ವದಂತಿ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಹೈಕಮಾಂಡ್ ಲಿಂಗಾಯತ ಒಕ್ಕಲಿಗ ಸಮುದಾಯಕ್ಕೆ ಅಧ್ಯಕ್ಷ ಸ್ಥಾನ ನೀಡಲಿದೆ ಎಂಬ ವದಂತಿ ಇರಬಹುದು. ಆದರೆ ಜಾತಿ ಆಧಾರದ ಮೇಲೆ ಅಧ್ಯಕ್ಷರ ಬದಲಾವಣೆ ಆಗುತ್ತದೆ ಎಂದೆನಿಸುವುದಿಲ್ಲ. ಕಾಂಗ್ರೆಸ್ ಜಾತ್ಯತೀತ ಪಕ್ಷವಾಗಿದ್ದು ಎಲ್ಲ ಸಮುದಾಯವನ್ನು ಒಟ್ಟಿಗೆ ಕರೆದೊಯ್ಯುವಲ್ಲಿ ನಂಬಿಕೆ ಇಟ್ಟಿದೆ ಎಂದರು. ಪರಮೇಶ್ವರ್ ಸಂಪುಟ ಸೇರಲಿದ್ದಾರೆಯೇ ಎಂಬ ಪ್ರಶ್ನೆಗೆ ಚುಟುಕಾಗಿ ಉತ್ತರಿಸಿದ ಅವರು, ಈ ವಿಷಯವಾಗಿ ಯಾವ ಮಾಹಿತಿಯೂ ಇಲ್ಲ ಎಂದರು. ಕೆಲವು ತೀರ್ಮಾನಗಳನ್ನ ಬಹುಶಃ ತೆಗೆದುಕೊಳ್ಳೋದಕ್ಕೆ ಆಗಿರ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಕೋಡ್ ಆಫ್ ಕಾಂಡಕ್ಟ್ ಅಂತಕ್ಕಂಥದ್ದು 16ನೇ ತಾರೀಕು ಚುನಾವಣೆಯ ಫಲಿತಾಂಶ ಬರೋವರೆಗೂ ಕೂಡ ಅದು ಎಫೆಕ್ಟ್ ನಲ್ಲಿ ಇರ್ತದೆ. ಹಾಗಾಗಿ ಕೆಲವು ತೀರ್ಮಾನಗಳನ್ನ ಸರ್ಕಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲದೆ ಇರಬಹುದು. ಆದರೂ ಸಹ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬರಗಾಲದ ಸ್ಥಿತಿಯನ್ನ ಎದುರಿಸೋದಕ್ಕೆ ಮತ್ತು ಅದನ್ನ ಕೆಲಸ ಕಾರ್ಯಗಳನ್ನ, ಕುಡಿಯೋ ನೀರಿನ ಕೆಲಸಗಳನ್ನ ಮತ್ತು ವಿದ್ಯುತ್ ಶಕ್ತಿ ಸರಬರಾಜು, ಈಗಾಗಲೇ ನಾನು ಇವತ್ತು ಕೂಡ ಮಾಧ್ಯಮದಲ್ಲಿ ನೋಡಿದೆ, ಪತ್ರಿಕೆಗಳಲ್ಲಿ ಪವರ್ ಕಟ್ ಆಗ್ತಾ ಇದೆ ಹಾಗೆ ಅನ್ನುವಂಥದ್ದನ್ನು ಕೂಡ ಬರೆದಿದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಕೂಡ ಒತ್ತಾಯ ಮಾಡ್ತೇನೆ, ಅವರು ಇದನ್ನ ತ್ವರಿತಗತಿಯಲ್ಲಿ ಒಂದು ರೀತಿ ಏನೋ ಬಹಳ ಎಚ್ಚರಿಕೆಯಿಂದ ಮತ್ತು ಬಹಳ ತ್ವರಿತಗತಿಯಲ್ಲಿ ಆ ಕೆಲಸಗಳನ್ನು ಮಾಡಿಸಬೇಕು ಅಂತ ಹೇಳಿ ನಾನು ಒತ್ತಾಯ ಮಾಡ್ತೇನೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದ ಕಾರಣ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ್ದ ಸಿಕೆ ಜಾಫರ್ ಶರೀಫ್ ಕೆಪಿಸಿಸಿ ಅಧ್ಯಕ್ಷ ಜಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ಜಾಫರ್ ಶರೀಫ್ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿರುವುದು ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ರಾಜ್ಯಸಭೆ ಚುನಾವಣೆ ಹತ್ತಿರಕ್ಕೆ ಬರುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಬಯಸಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿ ಬೆಂಬಲ ಕೋರಿದ್ದಾರೆ ಎನ್ನಲಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಿಸಿದ ಕಾರಣ ಮುನಿಸಿಕೊಂಡಿದ್ದ ಜಾಫರ್ಗೆ ರಾಜ್ಯಸಭೆ ಟಿಕೆಟ್ ನೀಡುವ ಭರವಸೆ ನೀಡಲಾಗಿತ್ತು. ಹೀಗಾಗಿ ಅವರು ಬೇರೆ ಪಕ್ಷ ಸೇರಲಿಲ್ಲ ಎಂದು ಹೇಳಲಾಗುತ್ತಿದೆ. ಲೋಕಸಭೆ ಚುನಾವಣೆಯ ಬೆಂಗಳೂರು ಕೇಂದ್ರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಅವರಿಗೆ ಹೈಕಮಾಂಡ್ ಟಿಕೆಟ್ ನೀಡಲಿಲ್ಲ. ಕೊನೆಯವರೆಗೂ ನಡೆಸಿದ ಪ್ರಯತ್ನಗಳು ವಿಫಲವಾಗಿದ್ದವು. ಈ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿ ಯುವ ಮುಖಂಡ ರಿಜ್ವಾನ್ ಹರ್ಷದ್ ಅವರಿಗೆ ಟಿಕೆಟ್ ನೀಡಲಾಗಿತ್ತು. ಇದರಿಂದ ಬೇಸತ್ತ ಜಾಫರ್ ಶರೀಫ್ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದರು. ಜೆಡಿಎಸ್ ಪಕ್ಷ ಸೇರುವುದಾಗಿ ದೇವೇಗೌಡರನ್ನು ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಆದರೆ ಅಧಿಕೃತವಾಗಿ ಅವರು ಜೆಡಿಎಸ್ ಪಕ್ಷ ಸೇರಲಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಉಳಿಯುವ ಹಿನ್ನೆಲೆಯಲ್ಲಿ ಅಲ್ಲ ಮತ್ತು ನಾನು ರಾಜ್ಯಸಭಾ ಟಿಕೆಟ್ ಆಕಾಂಕ್ಷಿಯೂ ಅಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜಕೀಯದಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಊಹಿಸಲು ಅಸಾಧ್ಯ. ಜಾಫರ್ ಶರೀಫ್ ಅವರು ಸ್ಪಷ್ಟನೆ ನೀಡಿದ್ದರೂ ರಾಜ್ಯಸಭೆ ಚುನಾವಣೆ ಹತ್ತಿರ ಬರುತ್ತಿರುವ ಸಂದರ್ಭದಲ್ಲಿ ಪರಮೇಶ್ವರ್ ಅವರನ್ನು ಭೇಟಿ ಮಾಡಿರುವುದು ಕುತೂಹಲಕ್ಕೆ ಎಡೆ ಮಾಡಿದೆ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಡಿ ಸಂತ್ರಸ್ತರಾಗುವ ಪುರುಷರು ಮತ್ತು ಅವರ ಕುಟುಂಬದವರಿಗೆ ಕಾನೂನು ಮತ್ತು ನೈತಿಕ ಬೆಂಬಲ ನೀಡಲು ಸೇವ್ ಇಂಡಿಯನ್ ಫ್ಯಾಮಿಲಿ ಉಚಿತ ಸಹಾಯವಾಣಿ ಆರಂಭಿಸಿದೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆ ಮುಖ್ಯಸ್ಥ ವೀರಣ್ಣ, ದೇಶಾದ್ಯಂತ ವಿವಿಧ ರಾಜ್ಯಗಳಲ್ಲಿ ನಮ್ಮ ಶಾಖೆಗಳು ಕೆಲಸ ಮಾಡುತ್ತಿದ್ದು ಸಂತ್ರಸ್ತರು ಕರೆ ಮಾಡಿ ನೆರವು ಪಡೆಯಬಹುದಾಗಿದೆ. ಸುಮಾರು 20 ಜನ ಅನುಭವವಿರುವವರೇ ಸಹಾಯವಾಣಿಯಲ್ಲಿ ಕೆಲಸ ಮಾಡಲಿದ್ದಾರೆ. ಕಾನೂನು ಮಾಹಿತಿ ಹಾಗೂ ಕೌನ್ಸೆಲಿಂಗ್ ನೀಡಲಿದ್ದಾರೆ. ಕೌಟುಂಬಿಕ ದೌರ್ಜನ್ಯ ಕಾಯ್ದೆಯಡಿ 3.732 ಪ್ರಕರಣಗಳು ದಾಖಲಾಗಿದ್ದು ಗಂಟೆಗೆ ಒಬ್ಬ ಪುರುಷನಂತೆ ಒಟ್ಟು 8,022 ಜನರನ್ನು ಬಂಧಿಸಲಾಗಿದೆ. ದಿನಕ್ಕೆ 6.2 ದರದಲ್ಲಿ 2,286 ಮಂದಿಯನ್ನು ಬಂಧಿಸಲಾಗಿದೆ. ಪ್ರತಿ ವರ್ಷ 5.6% ದೌರ್ಜನ್ಯ ಪ್ರಕರಣ ಹೆಚ್ಚಾಗುತ್ತಿದೆ. ಇದುವರೆಗೂ ಆತ್ಮಹತ್ಯೆ ಮಾಡಿಕೊಂಡವರ ಸಂಖ್ಯೆ 63,343 ಮಹಿಳೆಯ ಪೈಕಿ 31,921 ಮಂದಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ರಾಷ್ಟ್ರೀಯ ಅಪರಾಧ ಮಾಹಿತಿ ಸಂಸ್ಥೆಯ ಅಂಕಿ ಅಂಶಗಳನ್ನು ವಿವರಿಸಿದರು.
ಕರ್ನಾಟಕ ಸರ್ಕಾರ ಸಚಿವಾಲಯ ಕ್ಲಬ್ ಮೇ 7ರಿಂದ ಮೇ 15ರವರೆಗೆ ನಾಟಕೋತ್ಸವ ಹಮ್ಮಿಕೊಂಡಿದೆ ಎಂದು ಚಲನಚಿತ್ರ ನಿರ್ದೇಶಕ ನಾಗಾಭರಣ ತಿಳಿಸಿದ್ದಾರೆ. ದಿವಂಗತ ಹಿರಿಯ ರಂಗಕರ್ಮಿ ಸಿಆರ್ ಸಿಂಹ ನೆನಪಿನಲ್ಲಿ ನಾಟಕೋತ್ಸವ ನಡೆಯಲಿದ್ದು, ಮಾಲತೀಶ್ ರಾ ಬಡಿಗೇರ ನೇತೃತ್ವದಲ್ಲಿ ನಾಟಕೋತ್ಸವ ನಡೆಯಲಿದೆ. ಮೇ 7ರಂದು ಸಂಜೆ 5:45ಕ್ಕೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಚಂದ್ರಶೇಖರ ಕಂಬಾರ ನಾಟಕೋತ್ಸವ ಉದ್ಘಾಟಿಸುವರು ಎಂದರು. ಸಚಿವಾಲಯ ಕ್ಲಬ್ ಅಧ್ಯಕ್ಷ ಎಎನ್ ತ್ಯಾಗರಾಜ್ ಅಧ್ಯಕ್ಷತೆ ವಹಿಸುವರು. ಕಾರ್ಯಕ್ರಮದ ನಂತರ ಕುವೆಂಪು ರಚಿತ ಶೂದ್ರ ತಪಸ್ವಿ ನಾಟಕ ಪ್ರದರ್ಶನ ನಡೆಯಲಿದೆ ಎಂದು ಸಹ ತಿಳಿಸಿದರು. ಮೇ 8ರಂದು ಎಂಪಿ ಪ್ರಕಾಶ್ ಅವರ ಸೂರ್ಯ ಶಿಕಾರಿ, ಮೇ 9ರಂದು ಕುವೆಂಪು ಅವರ ಸ್ಮಶಾನ ಕುರುಕ್ಷೇತ್ರ, ಮೇ 12ರಂದು ಬಿ ಸುರೇಶ್ ಅವರ ಗಿರಿಜಾ ಕಲ್ಯಾಣ, ಮೇ 13ರಂದು ಮೂಡ್ನಾ ರೋಡು ಚಿನ್ನಸ್ವಾಮಿ ಅವರ ಕಥೆ ಆಧಾರಿತ ದುರ್ಗಿ ಗುಡ್ಡದ ಮರೆಯಲ್ಲಿ ನಾಟಕ ಪ್ರದರ್ಶನ ನಡೆಯಲಿದೆ. ಮೇ 14ರಂದು ಎಚ್.ಎಸ್. ಶಿವಪ್ರಕಾಶ್ ಅವರ ಮದುವೆ ಹೆಣ್ಣು ನಾಟಕ ಪ್ರದರ್ಶನ ಮಧ್ಯಾಹ್ನ 1:20ಕ್ಕೆ ನಡೆಯಲಿದೆ ಎಂದರು. ಮೇ 15ರಂದು ಸಮಾರೋಪ ಸಮಾರಂಭ ನಡೆಯಲಿದ್ದು, ಹೂಲಿ ಶೇಖರ್ ರಾಕ್ಷಸ ನಾಟಕ ಪ್ರದರ್ಶನವಾಗಲಿದೆ ಎಂದು ತಿಳಿಸಿದರು. ಬಿವಿ ರಾಜಾರಾಮ್, ಮಲತೇಶ್ ರಾ ಬಡಿಗೇರ ಸುದ್ದಿಗೋಷ್ಠಿಯಲ್ಲಿದ್ದರು. ಬೇರೆ ರೀತಿಯ ವೃತ್ತಿಯಲ್ಲಿ ಇದ್ದುಕೊಂಡು ರಂಗಭೂಮಿಯನ್ನು ಮಾಡ್ತಕ್ಕಂಥ ಅನೇಕ ಜನ ಇದ್ದಾರೆ. ನಾವೆಲ್ಲ ಹವ್ಯಾಸಿ ರಂಗಭೂಮಿಯವರು ಬೇರೆ ಕಡೆ ಒಂದು ಕೆಲಸದಲ್ಲಿದ್ದು ಸಂಜೆ ಹೊತ್ತು ನಮ್ಮ ಬಿಡುವಿನ ಸಮಯದಲ್ಲಿ ನಾಟಕಗಳನ್ನು ಮಾಡ್ತೇವೆ. ಅದು ಒಂದು. ಆದರೆ ನಮ್ಮ ಮಾಲತೇಶ್ ಬಡಿಗೇರ್ ಅವರು ಅದನ್ನೇ ಒಂದು ವೃತ್ತಿಯನ್ನಾಗಿ ಸ್ವೀಕರಿಸಿ ಅವರು ಅನೇಕ ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ. ಅದ್ರ ಜೊತೆಗೆ ಏನು ಈ ಸಚಿವಾಲಯ ಕ್ಲಬ್ ಏನಿದೆ, ಇದು ಕೂಡ ನಿರಂತರವಾಗಿ ರಂಗಭೂಮಿಯ ಜೊತೆ ಕೆಲಸ ಮಾಡ್ಕೊಂಡು ಬಂದಿದೆ. ಅದು ಬಹಳ ಮುಖ್ಯ. ಯಾವ ರೀತಿ ಆಫೀಸಿಗೆ ಬಂದು ಕೆಲಸ ಮಾಡಿ ಅಲ್ಲಿರ್ತಕ್ಕಂಥ ಅನೇಕ ಒತ್ತಡಗಳನ್ನು ನಿವಾರಿಸ್ಕೊಳ್ಳೋದಕ್ಕೆ ಬೇಕಾದಂಥ ಒಂದು ಕಲೆಯನ್ನ ಸುಮಾರು ಅಲ್ಲಿಯ 2-2.5 ಸಾವಿರ ಉದ್ಯೋಗಿಗಳಿಗೆ ಸಚಿವಾಲಯ ಕ್ಲಬ್ ಒದಗಿಸ್ಕೊಡ್ತಾ ಬಂದಿದೆ. ಅನೇಕ ಕಾರಂತ್ ಅವರು ನಾಟಕ ನಿರ್ದೇಶನವನ್ನು ಮಾಡಿಕೊಟ್ಟಿದ್ದಾರೆ, ಸುರೇಶ್ ಆನ್ಲಳ್ಳಿ ಅವರು ನಿರ್ದೇಶನ ಮಾಡಿಕೊಟ್ಟಿದ್ದಾರೆ, ನಾನು ಬಿ.ವಿ. ರಾಜಾರಾಮ್ ನಾಟಕವನ್ನು ನಿರ್ದೇಶನ ಮಾಡಿಕೊಟ್ಟಿದ್ದೇನೆ. ಹಾಗೆ KSDL ಚಂದ್ರೂರವರು, ನಟರಾಜ್ ಹೊನ್ನವಳ್ಳಿ ಅವರು, ಈ ರೀತಿ ಅನೇಕ ಜನ ಕನ್ನಡ ರಂಗಭೂಮಿಯ ಮಹತ್ವದ ನಿರ್ದೇಶಕರು ಸಚಿವಾಲಯ ಕ್ಲಬ್ಬಿನ ಸದಸ್ಯರುಗಳಿಗೆ ನಾಟಕವನ್ನು ನಿರ್ದೇಶನ ಮಾಡಿದ್ದಾರೆ. ಯಾಕೆಂದರೆ ತುಂಬ ಚಾಲೆಂಜಿಂಗ್ ಅದು. ಅವರಿಗೆ ಕೆಲಸದ ಒತ್ತಡ ಬಹಳ ಇರುತ್ತೆ. ಆ ಸಮಯದಲ್ಲಿ ಅವರು ಆಫೀಸಲ್ಲಿ ಇರಬೇಕು. ಆದರೂ ಅವರಿಗೆ ಸಿಗತಕ್ಕಂಥ ಒಂದು ಲಂಚ್ ಅವರ್ ಟೈಮಲ್ಲಿ ಅಥವಾ ಕೆಲಸ ಅಂತರ ರಾಜ್ಯದ ಸಚಿವಾಲಯ ಕ್ಲಬ್ಗಳ ಒಂದು ನಾಟಕೋತ್ಸವ ಮತ್ತು ಅವರದೇ ಸದಸ್ಯರುಗಳಿಗೆ ಆಗುವಂಥ ಒಂದು ನಾಟಕ. ನಾನು ನಾಟಕ ಅಕಾಡೆಮಿ ಅಧ್ಯಕ್ಷ ಆಗಿದ್ದಾಗ ಕೂಡ ನನ್ನ ಜೊತೆ ಸಕ್ರಿಯವಾಗಿ ಸದಸ್ಯರಾಗಿ 3 ವರ್ಷ ಕೆಲಸ ಮಾಡೋದು. ಆ ವಿಶೇಷತೆಯನ್ನು ನಾವು ಗಮನಿಸಬೇಕಾದ ಬಹಳ ಮುಖ್ಯ. ಏನು ನಡೀತಾ ಇದೆ ಅದಕ್ಕೆ ನಿಜವಾಗಿಯೂ ಗೌರವಿಸಿ ಸಚಿವಾಲಯ ಕ್ಲಬ್ನವರು ಇದನ್ನು ಮಾಡ್ತಾ ಇದ್ದಾರೆ. ಅದು ಮಾಲ್ತೇಶನ್ ಮುಖಾಂತರ ನಮಗೆ ಸಿಗ್ತಾ ಇದೆ ಅನ್ನೋ ಹೆಮ್ಮೆ ನಮಗಿದೆ ಕನ್ನಡ ರಂಗಭೂಮಿಗೆ. ಇದುವರೆಗೂ ಸಚಿವಾಲಯ ಕ್ಲಬ್ನವರು ಸಾಕಷ್ಟು ನಾಟಕಗಳನ್ನು ಮಾಡಿದ್ದಾರೆ. ಬಹಳಷ್ಟು ಆ ರೀತಿಯಲ್ಲಿ ಸಕ್ರಿಯವಾಗಿ ರಂಗಭೂಮಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಂಥವ್ರು. ಅದರ ಒಂದು ಉತ್ಸವದ ಮುಖಾಂತರ ಅದನ್ನು ಗುರುತಿಸ್ಕೊಳ್ತಾ, ಅದರಲ್ಲೂ ಮಾಲ್ತೇಶನ ನಾಟಕೋತ್ಸವವನ್ನು ಮಾಡೋದ್ರಿಂದ ಮುಖಾಂತರ ಅದನ್ನು ಗುರುತಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ಖುಷಿಯಾದಂಥದ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಸಿಆರ್ ಸಿಂಹ ನಮ್ಮೆಲ್ಲರ ಆತ್ಮೀಯ, ಜೊತೆಗೆ ನಮ್ಮೆಲ್ಲರ ಸ್ಫೂರ್ತಿದಾತ ಅಂತಹ ಒಬ್ಬ ವ್ಯಕ್ತಿಯನ್ನು ಈ ಮೂಲಕ ನಾವು ನೆನಪಿಸ್ಕೊಳ್ತಾ ಆ ಗೌರವವನ್ನು ಕೂಡ ಅವನಿಗೆ ಸಮರ್ಪಿಸೋದಿದೆಯಲ್ಲ, ಅದು ಸಚಿವಾಲಯ ಕ್ಲಬ್ ಮಾಡ್ತಾರೆ ಇನ್ನೊಂದು ಪ್ರಶಂಸನೀಯವಾದಂಥ ಕೆಲಸ. ಸರ್ಕಾರಿ ಸೇವೆಯಲ್ಲಿದ್ದವರು ನಮಗೆ ಹವ್ಯಾಸಿಗಳಿಗೆ ಒಂದು ಇದಿದೆ. ಯಾರಾದರೂ ಒಬ್ಬರು ಸರ್ಕಾರಿ ಸೇವೆಯಲ್ಲಿದ್ದಾರೆ ಅಂದರೆ ನಾವು ಅವ್ರಿಗೆ ಅನ್ನದಾತರು ಅಂತ ಹೇಳ್ತೀವಿ. ಯಾಕೆಂದರೆ ಮಧ್ಯಾಹ್ನ KGID ಕ್ಲಬ್ ಅಂತ ತಿಂಡಿ ತಿನ್ಕೊಂಡು ಊಟ ಮಾಡ್ಕೊಂಡು ಆಮೇಲೆ ನಾವು ರಿಹರ್ಸಲ್ಗೆ ಹೋಗ್ತಾ ಇದ್ದವು. ಅಂದರೆ ಒಂದು ಅರ್ಥದಲ್ಲಿ ಈ ಹವ್ಯಾಸಿಗಳಿಗೆ ಈ ಸರ್ಕಾರ, ಸಚಿವಾಲಯ ಅಥವಾ KGID ಕ್ಲಬ್ ಅಥವಾ ಈ ರೀತಿ LICನವರು, ಕೆನರಾ ಬ್ಯಾಂಕ್ ಇವುಗಳೆಲ್ಲವೂ ಒಂದು ರೀತಿ ನಮ್ಮನ್ನು ಪ್ರೋತ್ಸಾಹಿಸಿದಂಥವ್ರು. ಅದು ನಿರಂತರವಾಗಿ ನಡ್ಕೊಂಡು ಬಂದಿದೆ, ಇವತ್ತು ಅದು ನಡೀತಾ ಇದೆ. ಈ ನಾಟಕೋತ್ಸವದ ಇನ್ನೊಂದು ಮುಖ್ಯ ವಿಚಾರವನ್ನು ನಾನು ಇಲ್ಲಿ ಹೇಳಬೇಕು ಅಂತ ಇಷ್ಟಪಡ್ತೇನೆ. ಮಾಲ್ತೇಶ್ ಕೇವಲ ಬೆಂಗಳೂರಿನ ರಂಗಭೂಮಿಗೆ ಸೀಮಿತವಾಗಿದ್ದರೆ ಆವಾಗ ಅದು ಬೇರೆ ರೀತಿಯ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ಆದರೆ ಆತ ಇಡೀ ಕರ್ನಾಟಕದ ರಂಗಭೂಮಿಗೆ ತನ್ನ ಹರಹನ್ನು ಹರಕೊಂಡಿರೋದ್ರಿಂದ ಒಂದು ಅರ್ಥದಲ್ಲಿ ಇದು ಕನ್ನಡ ರಂಗಭೂಮಿಯ ಒಟ್ಟಾರೆ ಸ್ವರೂಪವನ್ನು ಇಲ್ಲಿ ಹಿಡಿದಿಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದನ್ನು ಕೂಡ ನಾವು ಯೋಚಿಸ್ಬೋದು. ಯಾಕಂದರೆ ಸೆಲೆಕ್ಟ್ ಆಗಿರುವ ಎಲ್ಲ ನಾಟಕಗಳನ್ನು ಕೂಡ ಗಮನಿಸಿದ ಅನಿಸಿಕೆಗಳ ಜೊತೆಯಲ್ಲಿ ಇಂತಹ ಒಂದು ರಂಗಭೂಮಿಯ ಕ್ರಿಯೆ ನಡೆಯೋದು
ಸಹಕಾರ ನಗರದ ದೇವ್ ಇನ್ ನ್ಯಾಷನಲ್ ಸ್ಕೂಲ್ ನೂತನ ಕಟ್ಟಡವನ್ನು ಖ್ಯಾತ ಬಾಹ್ಯಾಕಾಶ ವಿಜ್ಞಾನಿ ಹಾಗೂ ಇಸ್ರೋದ ಮಾಜಿ ಅಧ್ಯಕ್ಷ ಪ್ರೊಫೆಸರ್ UR ರಾವ್ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಕಾವೇರಿ ಸಾಮಾಜಿಕ ಮತ್ತು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ದೇವರಾಜಪ್ಪ, ಮಾಧ್ಯಮ ಕೆಳಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದರು. CBSE ಪಠ್ಯಕ್ರಮವಿದೆ. ಡೊನೇಷನ್ ಅನ್ನು ಪಡೆಯುತ್ತಿಲ್ಲ. ನುರಿತ ಶಿಕ್ಷಕರಿದ್ದು ಉತ್ತಮ ವಿದ್ಯಾರ್ಥಿಗಳನ್ನಾಗಿ ರೂಪಿಸುತ್ತಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಉಪಮೇಯರ್ ಇಂದಿರಾ, BBMP ಆಡಳಿತ ಪಕ್ಷದ ನಾಯಕ ಅಶ್ವತ್ಥನಾರಾಯಣ ಮತ್ತಿತರರು ಹಾಜರಿದ್ದರು. ಈಗ ನಮ್ಮದು ಇಟ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಈಗ ಯಾವುದೇ ರೀತಿಯ ಒಂದು ಡೊನೇಷನ್ಸ್ ಆಗಲಿ, ಅಡ್ಮಿಷನ್ಸ್ ಫೀ ಅಂತಾಗಲಿ ಸಿಕ್ಕಾಪಟ್ಟೆ ತಗೊಳ್ತಕ್ಕಂಥ ಉದ್ದೇಶ ಇಲ್ಲ. ನಮ್ಮಲ್ಲಿ ಏನಿದ್ರು ಈ ಮಕ್ಕಳಿಗೆ ಓದಿಸ್ತಕ್ಕಂಥ ಟೀಚರ್ಸ್ಗೆ ಅತ್ಯುತ್ತಮವಾದ ಸ್ಯಾಲ್ರಿ ಕೊಡ್ತಕ್ಕಂಥದ್ದು, ಕೋಚಸ್, ಈಗ ಉದಾಹರಣೆಗೆ ನಮ್ಮಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ, ಬ್ಯಾಡ್ಮಿಂಟನ್ ಕೋರ್ಟ್ಸ್ ಇದೆ, ಈಗ ಫುಟ್ಬಾಲು, ಹಾಕಿ ಎಲ್ಲ ರೀತಿಯ ಸ್ಪೋರ್ಟ್ಸ್ಗೂ ಉತ್ತಮವಾದ ಕೋಚ್ಗಳನ್ನ ನಾವು ತರ್ತಕ್ಕಂಥದ್ದು. ಇದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇರೋದ್ರಿಂದ ಇದಕ್ಕಾಗ್ತಕ್ಕಂಥ ಖರ್ಚನ್ನು ಹೊಸೂರು ಬಸ್ ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರವಿರುವ ಬಾಗಲೂರು ರಸ್ತೆ ಸಂಪತ್ ಬಡಾವಣೆ TR ಮುಲ್ಲೈ ನಗರದಲ್ಲಿ ಶ್ರೀ ಕೋಟೆ ಮಲ್ಲಿ ಮಾರಿಯಮ್ಮ ದೇವಸ್ಥಾನ ಭಕ್ತರ ಆಕರ್ಷಣೆಯಾಗಿದ್ದು ವಿಶೇಷತೆಗಳನ್ನು ಹೊಂದಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ. ಯಾವುದೇ ಸಮಸ್ಯೆಗಳಿದ್ದರೂ ಶ್ರೀಕೋಟೆ ಮಲ್ಲಿ ಮಾರಿಯಮ್ಮನ ದರ್ಶನ ಮಾಡಿ ಅಮ್ಮನ ಕೃಪೆಗೆ ಒಳಗಾದರೆ ಪರಿಹಾರ ಸಿಗುತ್ತದೆ ಎಂದು ಭಕ್ತರು ಅಚಲವಾಗಿ ನಂಬಿದ್ದಾರೆ. ಈ ದೇವಾಲಯದ ಆವರಣದಲ್ಲಿರುವ ಬೇವಿನ ಮರದ ಎಲೆ ಕೂಡ ಸಿಹಿಯಾಗಿರುವುದು ಇನ್ನೂ ವಿಶೇಷ. ಇಲ್ಲಿನ ಮರದಲ್ಲಿ ಹಾವಿನ ಮುಖ, ಸಿಂಹ, ಅಮ್ಮನವರ ಪಾದ, ತ್ರಿಶೂಲ, ಆನೆಯ ಕಾಲುಗಳು ಮುಡಿದ್ದು ಬೇಡಿದ ವರವನ್ನು ತಾಯಿ ಮಾರಿಯಮ್ಮ ನೀಡುತ್ತಾಳೆ ಎಂದು ಜನ ನಂಬಿದ್ದಾರೆ.
ನಗರದ ನವರಂಗ್ ಥಿಯೇಟರ್ ಸಮೀಪ ದೇವಯ್ಯ ಪಾರ್ಕ್ ಬಳಿ ರಸ್ತೆ ಅಗೆದಿರುವುದರಿಂದ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗಿದೆ. ಮೆಜೆಸ್ಟಿಕ್ಗೆ ಹೋಗುವ ಬಸ್ಗಳು ಬಳಸಿಕೊಂಡು ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಸಂಚರಿಸಿದರೆ ಮತ್ತೆ ಕೆಲವು ಬಸ್ಗಳು ಇತರೆ ವಾಹನಗಳು ಇಎಸ್ಐ ಮಾರ್ಗದಲ್ಲಿ ಚಲಿಸಿದವು. ಏಕಾಏಕಿ ಬದಲಾವಣೆಯಾಗಿದ್ದುದರಿಂದ ನವರಂಗ್ ಬಳಿ ಇಳಿಯುತ್ತಿದ್ದ ಪ್ರಯಾಣಿಕರು ಕಂಡಕ್ಟರ್ ಡ್ರೈವರ್ಗಳನ್ನು ಪದೇ ಪದೇ ಪ್ರಶ್ನಿಸಿ ಕಿರಿಕಿರಿಯುಂಟಾಯಿತು. ದ್ವಿಚಕ್ರ ವಾಹನಗಳು, ಕಾರು, ಆಟೋಗಳು ತೀವ್ರ ತೊಂದರೆ ಅನುಭವಿಸಿತು. ಅದರಲ್ಲೂ ನವರಂಗ್ ಮತ್ತು ದೇವಯ್ಯ ಪಾರ್ಕ್ ಸುತ್ತಮುತ್ತಲಿನ ಜನರಂತೂ ತೀವ್ರ ತೊಂದರೆ ಅನುಭವಿಸಿದರು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಕಾಡುತ್ತಿದೆ. ರಾಜ್ಯ ಸರ್ಕಾರ ಅಭಿವೃದ್ಧಿ ಕಾರ್ಯಗಳಲ್ಲಿ ವಿಫಲವಾಗಿದೆ ಎಂದು ಮಾಜಿ ಸಚಿವ ಸಿಟಿ ರವಿ ವಾಗ್ದಾಳಿ ನಡೆಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವರುಗಳು ಮುಖ್ಯಮಂತ್ರಿಗಳ ಹಿಡಿತಕ್ಕೆ ಸಿಗುತ್ತಿಲ್ಲ, ಅವರಿಷ್ಟ ಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ ಎಂದು ದೂರಿದರು. ಶೃಂಗೇರಿ ಶೂಟೌಟ್ ಪ್ರಕರಣದಲ್ಲಿ ಮೃತಪಟ್ಟ ಕಬೀರ್ ಕುಟುಂಬಕ್ಕೆ ಸರ್ಕಾರ 10 ಲಕ್ಷ ರೂಪಾಯಿ ನೀಡಿದೆ. ಅದೇ ರೀತಿ ಚೆನ್ನೈ ರೈಲು ಸ್ಫೋಟದಲ್ಲಿ ಮೃತಪಟ್ಟಿರುವ ಯುವತಿಗೆ ಹಾಗೂ ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟದಲ್ಲಿ ಗಾಯಗೊಂಡಿರುವವರಿಗೂ ಕೂಡ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು. ಪತ್ರಕರ್ತರಿಗೆ ಧಮಕಿ ಹಾಕ್ತಾರೆ. ಇನ್ನೋರ್ವ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವರು ಕೇವಲ ಹೇಳಿಕೆಗಳಲ್ಲೇ ಕಾಲ ಕಳೀತಾ ಇದ್ದಾರೆ. ಅನ್ನಭಾಗ್ಯದ ಯೋಜನೆ ಕನ್ನಭಾಗ್ಯದ ಯೋಜನೆಯಾಗಿ ಬದಲಾಗಿದೆ. ಲೋಕಾಯುಕ್ತರು ಹೇಳಿರುವಂತೆ ಅನ್ನಭಾಗ್ಯ ಯೋಜನೆಯಲ್ಲಿ 300 ಕೋಟಿ ರೂಪಾಯಿಗೂ ಹೆಚ್ಚಿನ ಲೂಟಿ ಕಳೆದ 10 ತಿಂಗಳ ಅವಧಿಯಲ್ಲಿ ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚೆನ್ನೈ ರೈಲ್ವೆ ನಿಲ್ದಾಣದಲ್ಲಿ ಬೆಂಗಳೂರು ಗೌಹಾಟಿ ರೈಲು ಬೋಗಿ ಸ್ಫೋಟ ಪ್ರಕರಣ. ಚೆನ್ನೈ ಬೆಂಗಳೂರಿನಲ್ಲಿ ಮುಂದುವರೆದ ಶೋಧ ಕಾರ್ಯ. ಮಂಗಳಯಾನ ಯಶಸ್ವಿ ಪಥದತ್ತ ವಿಶ್ವಾಸ ವ್ಯಕ್ತಪಡಿಸಿದ ಖ್ಯಾತ ವಿಜ್ಞಾನಿ UR ರಾವ್. ಕುಡಿಯುವ ನೀರು ಬರ ಪರಿಹಾರ ಬಗ್ಗೆ ರಾಜ್ಯಪಾಲರ ಸಲಹೆ ಗಂಭೀರವಾಗಿ ಪರಿಗಣಿಸಲಿ, ಸಿಎಂಗೆ ಪರಮೇಶ್ವರ್ ಸಲಹೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ಕೃಷ್ಣಕುಮಾರ್.